ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಿರಾ ತಾಲೂಕು ರಂಗಭೂಮಿ ಕಲಾ ಸಂಘ ಸ್ಪಂದನ ಇದರ ಸಂಯುಕ್ತಾಶ್ರಯದಲ್ಲಿ ಐತಿಹಾಸಿಕವಾಗಿ ಸಿರಾ ನಗರದಲ್ಲಿ ಪ್ರಪ್ರಥಮ ಬಾರಿಗೆ 2 ಬೃಹತ್ ಸೀನರಿಗಳಿಂದ ಮತ್ತು ಎಲ್ಲ ಒಂದು LED ಸ್ಕ್ರೀನ್ಗಳೊಂದಿಗೆ ವಿಶೇಷವಾಗ್ತಕ್ಕಂಥ ಒಂದು ಪೌರಾಣಿಕ ನಾಟಕವನ್ನು, ಕುರುಕ್ಷೇತ್ರ ನಾಟಕವನ್ನು ದಿನಾಂಕ 7/11/2025 ಶುಕ್ರವಾರ ರಾತ್ರಿ 7:30ಕ್ಕೆ ಇವತ್ತು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ನಮ್ಮ ಎಲ್ಲ ಪಾತ್ರಧಾರಿಗಳು, ನಮ್ಮ ಎಲ್ಲ ನಾಟಕದ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ಈಗಾಗಲೇ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಈ ತಾಲೂಕಿನ ಜನಪ್ರತಿನಿಧಿಗಳೇ ಆಗಿರ್ತಕ್ಕಂಥ ಜಯಚಂದ್ರ ಸಾಹೇಬ್ರವರು ಮತ್ತು ಸಂಸತ್ ಸದಸ್ಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳರವರು, ಹಾಗೆ ನಮ್ಮ ಪಕ್ಕದ ಶಾಸಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣವರು, ಹೀಗೆ ವಾಸಣ್ಣವರು, ಸುರೇಶ್ ಗೌಡರು, ನಮ್ಮ ತುಮೂಲ್ನ ಅಧ್ಯಕ್ಷರು, ಪಾವಗಡ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಮತ್ತು ನಮ್ಮ ಇಲ್ಲಿನ ಈ ಭಾಗದ ಸ್ಥಳೀಯ ವಿಧಾನ ಪರಿಷತ್ತಿನ ಶಾಸಕರು, ನನ್ನ ಆತ್ಮೀಯರಾಗಿರ್ತಕ್ಕಂಥ ಚಿದಾನಂದ ಗೌಡ್ರವರು, ಸಾಕಷ್ಟು ನಮ್ಮ ಪಕ್ಕದ ಆಂಧ್ರ ರಾಜ್ಯದ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ರಘುವೀರ್ ರೆಡ್ಡಿರವರು, ಶಾಸಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿರವರು, ಹಾಗೆ ಯಾರಣ್ಣ MS ರಾಜು MLA ರವರು, ನರಸೇಗೌಡರವರು ಮಾಜಿ ಮಂತ್ರಿಗಳು, ಮತ್ತು ನಮ್ಮ ಪಾವಗಡ ತಿಮ್ಮರಾಯಪ್ಪನವರು, ವೀರಭದ್ರಪ್ಪನವರು, ಮಧುಗಿರಿಯ ವೀರಭದ್ರಪ್ಪನವರು, ಮತ್ತು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಗೌರಿಶಂಕರ್ ಅವರು, ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿರವರು, ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜೇಶ್ ಗೌಡ್ರವರು, KL ಮಾದೇವಪ್ಪನವರು, ಮತ್ತು ನಮ್ಮ ಅಡ್ವೊಕೇಟ್ ಇನ್ ಜನರಲ್ ಖ್ಯಾತ ವಕೀಲರಾಗಿರ್ತಕ್ಕಂಥ ರವಿವರ್ಮ ಕುಮಾರ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಸತ್ಯಪ್ರಕಾಶ್ ಅವರು, ಮತ್ತು ಮುಖಂಡರಾಗಿರ್ತಕ್ಕಂಥ ಉಗ್ರೇಶ್ ಅವರು, ನಮ್ಮ ಜಗದೀಶ್ ಚೌಧರಿರವರು, ಇನ್ನು ಹಲವಾರು ಮುಖಂಡರುಗಳು, ಇಲ್ಲಿಯ ಸ್ಥಳೀಯ ಮುಖಂಡರುಗಳು ಕೂಡ, ಜನಪ್ರತಿನಿಧಿಗಳು ಕೂಡ ಈ ಒಂದು ವಿಶೇಷವಾಗ್ತಕ್ಕಂಥ ಕುರುಕ್ಷೇತ್ರ ನಾಟಕಕ್ಕೆ ಇವತ್ತು ಆಗಮಿಸುತ್ತಿದ್ದು, ಈ ನಾಟಕದಲ್ಲಿ ಈಗಾಗಲೇ ನಮ್ಮ ಭಾಳಷ್ಟು ನುರಿತ ಎಲ್ಲ ಕಲಾವಿದರು ಕೂಡ ಈ ನಾಟಕದಲ್ಲಿ ಇವತ್ತು ಅಭಿನಯಿಸಲಿದ್ದಾರೆ. ಅದರ ಜೊತೆಗೆ ನಾನು ಕೂಡ ಇವತ್ತು ಹೊಸದಾಗಿ ಒಂದು ದುರ್ಯೋಧನ ಪಾತ್ರವನ್ನು ನಿರ್ವಹಿಸಲಿದ್ದು, ಇದಕ್ಕೆ ನಮ್ಮ ಸಾರಥ್ಯವಾಗಿ ನಮ್ಮ ಕಲಿಕೆರೆ ರವಣ್ಣನವರ ನೇತೃತ್ವದಲ್ಲಿ ನಮ್ಮ ಮೂರ್ತಿ ಮಾಸ್ಟರ್ ಅವರು ಮತ್ತು ನಮ್ಮ ಈ ತಂಡದ ಒಟ್ಟು ರೂವಾರಿ ಆಗಿರ್ತಕ್ಕಂಥ ನಮ್ಮ ಚಲಪತಿರವರು, ಈ ನಾಟಕ ತಂಡದ ಸಂಪೂರ್ಣ ಜವಾಬ್ದಾರಿ ಮತ್ತು ರೂವಾರಿಗಳು, ಅವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿದ್ದು, ನಾಟಕದ ಪಾತ್ರಧಾರಿಗಳು ಆಗಿದ್ದು, ಈ ಒಂದು ವಿಶೇಷವಾಗ್ತಕ್ಕಂಥ ನಾಟಕಕ್ಕೆ ಇಡೀ ತಾಲೂಕಿನ ಎಲ್ಲ ಕಲಾಭಿಮಾನಿಗಳು ಮತ್ತು ನಮ್ಮ ನಾಗರಿಕ ಬಂಧುಗಳು, ರೈತರುಗಳು ಮತ್ತು ಪಕ್ಕದ ಏನು ತಾಲೂಕು ಮತ್ತು ಜಿಲ್ಲೆಗಳಿಂದ ಭಾಳಷ್ಟು ಸಂಖ್ಯೆಯಲ್ಲಿ ನಮ್ಮ ಕಲಾವಿದರ ಒಂದು ತಂಡ ಬರ್ತಕ್ಕಂಥ ನಿರೀಕ್ಷೆ ಇದೆ. ಇದಕ್ಕೆ ಪೂರಕವಾಗಿ ನಮ್ಮ ಅರಕಕ ಠಾಣೆಯ ನಮ್ಮ ಶೇಖರ್ ಅವರು ಕೂಡ ಈ ಒಂದು ನಾಟಕಕ್ಕೆ ಸನ್ಮಾನಿತರಾಗಿ
ಅವ್ರನ್ನೂ ಕೂಡ ಇವತ್ತು ನಾವು ಆಹ್ವಾನಿಸಿದ್ದೀವಿ. ಅವರ ಒಂದು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿ ನಮ್ಮ ತಾಲೂಕಿಗೆ ಒಂದು ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ DYSP ಶೇಖರ್ ಅವರು ಕೂಡ ಅವರಿಗೆ ಸನ್ಮಾನಿತರಾಗಿ ಆಹ್ವಾನಿಸಿದ್ರಿಂದ ಅವರು ಕೂಡ ಆಗಮಿಸಿದ್ದಾರೆ. ಮತ್ತು ಸಾಕಷ್ಟು ಜನ ನಮ್ಮ ಅಧಿಕಾರಿಗಳು ಕೂಡ, ತಾಲೂಕಿನ ಅಧಿಕಾರಿಗಳು, ನಗರಸಭಾ ಅಧ್ಯಕ್ಷರು ಜೀಶಾನ್ರವರು, ನಮ್ಮ ಹರೀಶ್ ಅವರು ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು, ಮತ್ತು ತಹಸೀಲ್ದಾರ್ ಆಗಿರ್ತಕ್ಕಂಥ ಆನಂದ್ ಕುಮಾರ್ ಅವರು ಎಲ್ಲರೂ ಕೂಡ, ಮತ್ತು ನಮ್ಮ ರುದ್ರೇಶ್ ನಗರಸಭಾ ಕಮಿಷನ್ರವರು, ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಜೀಶಾನ್ರವರು ಎಲ್ಲರ ನೇತೃತ್ವದಲ್ಲಿ ಒಂದು ವಿಶೇಷವಾಗ್ತಕ್ಕಂಥ ನಾಟಕವನ್ನು ನಿಮ್ಮೆಲ್ಲರ ಪತ್ರಿಕಾ ಮಾಧ್ಯಮದ ಒಂದು ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಕಲಾವಿದರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಮತ್ತು ಕಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು. ಇದು ಒಂದು ರೀತಿಯ ವಿನೂತನವಾಗಿರ್ತಕ್ಕಂಥ ಒಂದು ನಾಟಕ ಆಗಿರೋದ್ರಿಂದ ಇವತ್ತು ನಮ್ಮ ಎಲ್ಲ ಕಲಾಭಿಮಾನಿಗಳು ಆಗಮಿಸಿ ಯಶಸ್ವಿಯನ್ನು ಗೊಳಿಸ್ಕೊಡ್ತೀರಾ ಅಂಥೇಳಿ ನಮ್ಮ ಎಲ್ಲ ಕಲಾವಿದರುಗಳಿಗೆ ಹೊಲಿಸಿ, ಮತ್ತು ವಿಶೇಷವಾಗಿ ಇದಕ್ಕೆ ಹೆಚ್ಚು ಮೆರುಗನ್ನು ಕೊಡ್ತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರುಗಳು ಮತ್ತು ಪತ್ರಿಕಾ ಮಿತ್ರರು ಇವತ್ತು ತಾವು ಈ ಸಭೆಯಲ್ಲಿ ಇದ್ದೀರಾ. ನೀವೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತಾವುಗಳು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಿಮ್ಮನ್ನು ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.